ಇಂಗ್ಲೀಷಲ್ಲಿ ಬಿಲೀಫ್ ಆ್ಯಂಡ್ ಫೇತ್ ಅಂತ ಎರಡು ಶಬ್ದಗಳಿಗೆ ಕನ್ನಡದಲ್ಲಿ ಒಂದೇ ಅರ್ಥ ಇದೆ, ನಂಬಿಕೆ ಅಂತ. ಆದರೆ ಬಿಲೀಫೇ ಬೇರೆ, ಫೇತೇ ಬೇರೆ. ಬಿಲೀಫ್ ಅಂತಂದರೆ ಈಗ ನೀವು ನಾರ್ತ್ ಪೋಲು ಸೌತ್ ಪೋಲ್ ನೋಡಿಲ್ಲ, ಆದರೆ ಅದು ಸಾಬೀತಾಗಿರೋದ್ರಿಂದ ಇಟ್ ಕಮ್ಸ್ ಅಂಡರ್ ಬಿಲೀಫ್ ಕ್ಯಾಟಗರಿ. ಅಮೆರಿಕ ದೇಶ ಇದೆ, ನೀವು ನೋಡದೇ ಇರ್ಬೋದು, ನೋಡಿದವರು ಇದ್ದಾರಲ್ಲ, ಹಾಗಾಗಿ ಅದು ಜಸ್ಟ್ ಫೇತ್ ಅಲ್ಲ, ಅದು ಬಿಲೀಫ್ ಕ್ಯಾಟಗರಿಗೆ ಬರ್ತದೆ. ಹಾಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಇವೆಲ್ಲ ಬಿಲೀಫ್ ಕ್ಯಾಟಗರಿಯಲ್ಲಿ ಬರ್ತವೆ. ಅಂದರೆ ನೋಡಬಹುದು, ಪರಿಶೀಲನೆ ಮಾಡಬಹುದು, ಅದು ಮುಟ್ಟಬಹುದು, ಹೋಗಿ ಬರಬಹುದು. ಹಾಗಾಗಿ ಅವೆಲ್ಲ ಬಿಲೀಫ್ ಕ್ಯಾಟಗರಿಗೆ ಬರ್ತವೆ. ಇನ್ನು ಫೇತ್ ಕ್ಯಾಟಗರಿಗೆ ಯಾವ್ದು ಬರ್ತವೆ? ದೇವರು, ದೆವ್ವ, ಸ್ವರ್ಗ, ನರಕ, ದೇವತೆಗಳು, ಸ್ವರ್ಗದಲ್ಲಿರ್ತಕ್ಕಂಥ ಮೆನು, ನರಕದಲ್ಲಿರ್ತಕ್ಕಂಥ ಶಿಕ್ಷೆಗಳು, ಇವೆಲ್ಲ ನೋಡಿದವರಿಲ್ಲ, ನೋಡಿ ಬಂದು ಹೇಳುವವರಿಲ್ಲ. ಹಾಗಾಗಿ ಅದು ಫೇತ್ ಅಂಡರಲ್ಲಿ ಬರ್ತವೆ. ಇದೆಲ್ಲ ಧಾರ್ಮಿಕ ನಂಬಿಕೆ, ಪೌರಾಣಿಕ ನಂಬಿಕೆಗಳಲ್ಲಿ ಬರ್ತವೆ. ಅದನ್ನು ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ ವಿಜ್ಞಾನದಿಂದ. ನೀವು ಈ ಬದುಕಲ್ಲಿ ಸ್ವರ್ಗಕ್ಕೆ ಹೋಗಿ ವಾಪಸ್ ಬರೋಕ್ಕಾಗಲ್ಲ, ಈ ಶರೀರದೊಂದಿಗೆ ನರಕಕ್ಕೆ ಹೋಗಿ ವಾಪಸ್ ಬರೋಕ್ಕಾಗೋದಿಲ್ಲ. ಹಾಗಾಗಿ ಅವೆಲ್ಲ ಒಂದು ನಂಬಿಕೆಯ ಅಡಿಯಲ್ಲಿ ಬರ್ತವೆ. ಆದರೆ ಬಿಲೀಫ್ ಅನ್ನೋದು ಹಾಗಲ್ಲ. ನೀವು ಈ ದೇಹದೊಂದಿಗೆ ಈ ಜನ್ಮದಲ್ಲೇ ಅದನ್ನು ಅನುಭವಿಸ್ಬೋದು, ನೋಡ್ಬೋದು, ಮುಟ್ಟಬಹುದು, ಹೋಗಿ ಬರಬಹುದು, ಅಳತೆಗೆ ಒಳಪಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅಂತಕ್ಕಂಥವೆಲ್ಲ ಬಿಲೀಫ್ ಅಂಡರಲ್ಲಿ ಬರ್ತವೆ. ಫೇತ್ ಅಂಡರಲ್ಲಿ ಬರ್ತಕ್ಕಂಥವು ಮುಟ್ಟಲಾಗದು, ನೋಡಲಾಗದು, ಹೋಗಿ ಬರಲಾಗದು, ಇವೆಲ್ಲ ಫೇತ್ ಅಂಡರಲ್ಲಿ ಬರ್ತವೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಧನ್ಯವಾದಗಳು.